ನಾನೇ ಆರದು ಮುದ್ದೆ ತಿಂತಾರ. ನಮ್ಮನೇಲಿ ಇಬ್ಬಿಬ್ರು ಪ್ರೆಗ್ನೆಂಟ್ ಇರೋದ್ರಿಂದ ಸಂಭ್ರಮಕ್ಕೆ ಏನು ಕಮ್ಮಿ ಇಲ್ಲ. ಹಾಗೆ ಪ್ರೆಗ್ನೆಂಟ್ ಇರೋರಿಗೆ ಸಂಬಂಧಿಕರು ಹೂವು, ಹಣ್ಣು, ಬಳೆ, ತಿಂಡಿ ಅಂತ ಎಲ್ಲಾನು ತಗೊಬಂದು ಕೊಡ್ತಾರೆ. ಪ್ರೆಗ್ನೆನ್ಸಿ ಟೈಮಲ್ಲಂತೂ ಎಲ್ಲರೂ ನಮ್ಮನ್ನ ತುಂಬಾನೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಇದಷ್ಟೇ ಅಲ್ಲದೆ ಹೊಟ್ಟೆ ತುಂಬ ಊಟ ಹಾಕಿ ನಮ್ಮನ್ನ ತುಂಬು ಹೃದಯದಿಂದ ಹಾರೈಸ್ತಾರೆ. ಹಾಗೆ ಈ ಸಲ ನಮ್ಮ ಮನೆಗೆ ನಮ್ಮ ಮಾವನ ಅಕ್ಕನ ಮನೆಯವರು ಬಂದಿದ್ರು. ಅವರು ಬರೋದಷ್ಟೇ ಅಲ್ಲದೆ ಹಣ್ಣು, ಹೂವು, ಸ್ವೀಟ್ಸು ಹಾಗೆ ಸೀರೆ ಎಲ್ಲ ನಮಗೆ ತಂದ್ಕೊಟ್ರು. ಅದಷ್ಟೇ ಅಲ್ಲದೆ ನನಗೂ ಪಾರುಗೂ ಮನೇಲಿ ಅಡುಗೆನೂ ಮಾಡಿಸಿದ್ರು. ಮುದ್ದೆ, ಚಿಕನ್ ರೋಸ್ಟು, ಮಟನ್ ಸಾರು ಎಲ್ಲನೂ ಮಾಡಿದ್ವಿ. ಈ ಶಾಸ್ತ್ರ ಅನ್ನೋ ಸಂಭ್ರಮ ಒಂದ್ ಕಡೆ ಆದ್ರೆ ನೆಂಟರು ಬಂದಿರೋ ಖುಷಿ ಇನ್ನೊಂದ್ ಕಡೆ. ಎಲ್ಲ ಸೇರ್ಕೊಂಡು ಈ ತರ ಊಟ ಮಾಡ್ತಾ ಇದ್ರೆ ಅದೇನೋ ಒಂಥರ ಖುಷಿ. ಇದಿಷ್ಟೇ ಅಲ್ಲದೆ ನಮ್ಮ ಮನೆಗೊಂದು ಪುಟಾಣಿ ಗೆಸ್ಟ್ ಕೂಡ ಇದ್ರು. ನಮಗೆಲ್ಲರಿಗಂತೂ ಅವ್ರನ್ನ ಮುದ್ದು ಮಾಡೋದೇ ಸಂಭ್ರಮ ಆಗೋಗಿತ್ತು. ಇನ್ನ ಅವಳಂತೂ ಎಲ್ಲರ ಜೊತೆ ಹೊಂದ್ಕೊಂಡು ನಮ್ಮ ಮುದ್ದಿನ ಗುಬ್ಬಿ ಮರಿನೇ ಆಗೋಗಿದ್ಲು. ಎಲ್ಲರೂ ಅವಳನ್ನ ಗುಬ್ಬಿ ಗುಬ್ಬಿ ಅಂತಲೇ ಮುದ್ದಾಡ್ತಾ ಇದ್ವಿ. ಎಷ್ಟೇ ಆದ್ರೂ ನಮ್ಮನೆ ಮಗು ಅಂದಾಗ ನಮಗೆ ಪ್ರೀತಿ ತನ್ನಷ್ಟಕ್ಕೆ ಬಂದ್ಬಿಡುತ್ತೆ. ಹಾಗೆ ಎಲ್ಲರೂ ಒಂದ್ ರೌಂಡ್ ಕೂತ್ಕೊಂಡು ಊಟ ಮಾಡ್ಕೊಂಡು ಅವತ್ತೇ ಪಾರು ಮತ್ತೆ ಸಚಿಭಾವಂದು ಆನಿವರ್ಸರಿನೂ ಇತ್ತು. ಸೊ ಹಾಗಾಗಿ ಚಿಕ್ಕದೊಂದು ಕೇಕ್ನ ತಗೊಬಂದು ಸಿಂಪಲ್ ಆಗಿ ಸೆಲೆಬ್ರೇಷನ್ನ ಮುಗಿಸ್ಕೊಂಡ್ವಿ. ನಮ್ದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ವರ್ಷ ಇಡೀ ಒಂದಲ್ಲ ಒಂದು ಫಂಕ್ಷನ್ ನಡೀತಾನೆ ಇರುತ್ತೆ. ಒಂದ್ಸಲ ಸಚಿಭಾವ ಮತ್ತೆ ಪಾರು ಅವರ ಆನಿವರ್ಸರಿ ಬಂದ್ರೆ ಅದೇ 6 ತಿಂಗಳು ಬಿಟ್ಟು ನಮ್ಮ ಆನಿವರ್ಸರಿನೂ ಬರುತ್ತೆ. ಇನ್ನ ಅದೇ 6 ತಿಂಗಳು ಗ್ಯಾಪ್ ಅಲ್ಲಿ ನಮ್ಮ ಮಕ್ಳ ಬರ್ತ್ಡೇನೂ ಬರುತ್ತೆ. ಇವೆಲ್ಲ ಇಷ್ಟಕ್ಕೆ ಮುಗಿದೆ. ಇನ್ನು ಈ ಖುಷಿನ ದುಪ್ಪಟ್ ಮಾಡಕ್ಕೆ ಇನ್ನಿಬ್ರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಇನ್ನು ನಮ್ಮ ಮನೇಲಿ ಫಂಕ್ಷನ್ಸ್ ಆದಾಗ ಯಾರಿಗೆ ಖುಷಿನೋ ಯಾರಿಗೆ ದುಃಖನೋ ಗೊತ್ತಿಲ್ಲ. ಆದರೆ ನಮ್ಮ ಮಕ್ಕಳಿಗಂತೂ ಖುಷಿನೋ ಖುಷಿ, ಯಾಕಂದರೆ ಕೇಕ್ ಸಿಗುತ್ತಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಒಬ್ಬೊಬ್ರು ಕೇಕ್ ತಿನ್ಸೋದನ್ನ ನೋಡಿ ನಮ್ಮ ದಶು ಅಂತೂ ಎಲ್ಲಾರ್ಗೂ ಒಂದು ರೌಂಡು ಕೇಕ್ ತಿನ್ನಿಸ್ಕೊಂಡು ಬಂದ. ಇಲ್ಲಿ ನಮ್ಮ ಗುಬ್ಬಿ ಮರಿಗಂತೂ ಎಲ್ಲೋ ಹೋಗಿದ್ದೀನಿ ಅನ್ನೋ ಸಂಭ್ರಮ. ಅವಳಿಗೆ ಗೊತ್ತಾಗದೆ ಎಲ್ಲರ ಜೊತೆ ಪಾಪ ನೀಟಾಗಿ ಹೊಂದ್ಕೋತಿದ್ಲು. ಮಕ್ಕಳು ಈ ತರ ಇದ್ದಾಗಲೇ ಚಂದ. ನಾವು ನಕ್ರೆ ಅವು ನಗ್ತವೆ, ನಾವು ಅತ್ತಾಗ ಅವನು ಅಳ್ತವೆ. ಇನ್ನು ನೆಕ್ಸ್ಟ್ ಡೇ ನನ್ನ ಮಗಳಿಗೆ ತುಂಬಾ ಕೂದಲು ಬಂದಿತ್ತು ಅಂತ ಹೇಳಿ ಸ್ವಲ್ಪ ಹೇರ್ ಕಟ್ ಮಾಡಿಸೋಣ ಅಂತ ಹೇಳಿ ಸಲೂನಿಗೆ ಕರ್ಕೊಂಡು ಹೋಗಿದ್ವಿ. ಇನ್ನು ಮಕ್ಕಳಂತೂ ಕಟ್ಟಿಂಗ್ ಮಾಡಿಸ್ಬೇಕಾದ್ರೆ ಅಳ್ತಾರಲ್ಲ, ಸೊ ಅವರಿಗೋಸ್ಕರ ಕಟ್ಟಿಂಗ್ ಸ್ಪೇಸ್ನೇ ಬೇರೆ ಥರ ಮಾಡಾಕಿದ್ರು. ನನ್ನ ಮಗಳಂತೂ ಈ ಕಾರಲ್ಲಿ ಕೂತ್ಕೊಂಡು ಖುಷಿ ಪಟ್ಟಿದ್ದು. ಸ್ವಲ್ಪ ಹೊತ್ತು ಹೇರ್ ಕಟ್ ಮಾಡೋ ಖುಷಿ ಇದ್ರೆ ಅಲ್ಲೋ ಕೂತಿದ ತಕ್ಷಣ ಅವಳಿಗೆ ಆಟ ಆಡೋ ಜ್ಞಾನದಲ್ಲೇ ಇದ್ಲು. ನಾನು ಕೂದಲು ಅವಳಿಗೆ ಬೇಗ ಬರುತ್ತಲ್ಲ, ಸೊ ಹಾಗಾಗಿ ತುಂಬ ಶಾರ್ಟ್ ಆಗಿ ಮಾಡಿಸೋಣ ಅಂತ ಹೋಗಿದ್ದೆ. ಆದರೆ ಅವಳ ಅಪ್ಪ ಅಂತೂ ಯಾವುದಕ್ಕೂ ಒಪ್ಪಲ್ಲ. ಅವಳನ್ನ ಎಷ್ಟು ಸ್ಟೈಲಿಶ್ ಆಗಿ ನೋಡಬೇಕು ಅಂತ ತುಂಬಾ ಬಯಸ್ತಾರೆ. ಅದಕ್ಕೋಸ್ಕರ ಅವರು ಯಾವ ಸ್ಟೈಲು ಬೇಡ, ಫ್ರಂಟಲ್ಲಿ ಮಾತ್ರ ಸ್ವಲ್ಪ ಕಣ್ಣಿಗೆ ಬೀಳ್ದಾಗೆ ಕಟ್ ಮಾಡಿ ಮಿಕ್ಕಿದ್ದೆಲ್ಲ ಹಾಗೆ ಇರಲಿ ಅಂತ ಹೇಳಿದರು. ನಾನು ಬೇಡ ಸ್ವಲ್ಪ ಶಾರ್ಟ್ ಮಾಡಿ ಅಂತ ಅವ್ರಿಗೆ ಹೇಳಿದ್ದಕ್ಕೆ, ಬೇಡ ಅವಳಿಗೆ ನಾನು ಡೈಲಿ ಜುಟ್ಟು ಹಾಕಬೇಕು, ಅದು ನನಗಿಷ್ಟ, ಸೊ ಹಾಗಾಗಿ ಬೇಡ ಅವಳದು ಜಾಸ್ತಿ ಕೂದಲು ಕಟ್ ಮಾಡಬೇಡಿ, ಫ್ರಂಟಲ್ಲಷ್ಟೇ ಕೂದಲು ಕಟ್ ಮಾಡಿ ಅಂತ ಹೇಳಿದರು. ನಾವಿಬ್ಬಿಬ್ರು ಒಂದೊಂದು ಒಪಿನಿಯನ್ ಹೇಳೋದ್ರಿಂದ ಆ ಹೇರ್ ಕಟ್ ಮಾಡೋರಿಗೇನೆ ತಲೆ ಕೆಟ್ಟೋಗಿರುತ್ತೆ. ನನ್ನ ಗಂಡ ಅಂತೂ ಅಷ್ಟೊಂದು ಕನ್ಫ್ಯೂಷನ್ ಮಾಡಾಕಿದ್ರು ಅವ್ರಿಗೆ. ನನ್ನ ಗಂಡ ಅವ್ರ ಮಗಳ ಬಗ್ಗೆ ಇಷ್ಟೊಂದು ಒಪಿನಿಯನ್ ಹೇಳಿದ್ನ ಕೇಳಿ ನನಗೆ ಶಾಕ್ ಆಗೋಯ್ತು. ನನ್ನ ಬಗ್ಗೆ ಒಂದು ದಿವಸನೂ ಈ ಥರ ಯೋಚನೆ ಮಾಡಿಲ್ವಲ್ಲ ಅಂತ ನನಗೆ ತಲೆ ಕೆಟ್ಟೋಯ್ತು. ಏನೇ ಆದ್ರೂ ಅಪ್ಪಂದ್ರು ಹೆಣ್ಮಕ್ಳಾದ ಕೂಡಲೇ ಅವ್ರ ಕಡೆಗೇನೆ ವಾಲ್ಬಿಡ್ತಾರೆ. ನಾವುಗಳು ಏನೋ ಎತ್ತ ಅಂತ ಇರಬೇಕು. ಇವೆಲ್ಲ ಇಷ್ಟೇ ಅಲ್ಲದೆ ಎಲ್ಲಿ ಹೋದ್ರೂ ಅಷ್ಟೇ ನನ್ನ ಮಗಳಿಗೆ ಇದು ಅದು ಅಂತ ಹೇಳಿ ಕೆಲವು ವಸ್ತುಗಳನ್ನ ಅವರೇ ಸರ್ಚ್ ಮಾಡಿ ತರ್ತಾರೆ. ಆದರೆ ನನಗೆ ಅಂತ ತಂದಿರೋದು ಯಾವತ್ತೂ ಇಲ್ಲ. ನಾನಂತೂ ಯಾವಾಗಲೂ ಯೋಚನೆ ಮಾಡ್ತೀನಿ, ಅಪ್ಪಂದ್ರು ಯಾಕೆ ಹೆಣ್ಮಕ್ಳ ವಿಷಯದಲ್ಲಿ ಇಷ್ಟೊಂದು ಪೊಸೆಸಿವ್ ಆಗಿರ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ನನ್ನ ಮಗಳಂತೂ ಈ ಹೇರ್ ಕಟ್ಟಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ಲು. ಆ ಹೇರ್ ಕಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತೆ ಚಾಕ್ಲೇಟ್ಸ್ ತರೋಣ ಅಂತ ಹೇಳಿ ಈ ಶಾಪಿಗೆ ಹೊರಟ್ವಿ. ಇಲ್ಲಿಗೆ ಹೋಗಿದ್ದೇ ತಡ ಎಲ್ಲಾನು ಒಂದೊಂದು ತಗೊಳ್ಳೋಣ ಅಂತ ಹೇಳಿ ನೋಡಿದ್ದೆಲ್ಲ ಆಸೆ ಆಗ್ತಾ ಇತ್ತು. ಇದು ನಮ್ಮ ಹಾಸನಲ್ಲೇ ಇರೋ ಡ್ರೈ ಫ್ರೂಟ್ಸ್ ಹೌಸ್ ಅಂತ. ಇಲ್ಲಂತೂ ನಿಮಗೆ ಒಳ್ಳೆ ಕ್ವಾಲಿಟಿ ಡ್ರೈ ಫ್ರೂಟ್ಸ್ನೇ ಸಿಗುತ್ತೆ. ಅದಷ್ಟೇ ಅಲ್ಲದೆ ಮಕ್ಕಳಿಗಂತೂ ಒಳ್ಳೆ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತೆ. ಚಾಕ್ಲೇಟ್ ಲವರ್ಸ್ ಯಾರ್ಯಾರಿದ್ದೀರಾ ನೋಡಿ, ಹಾಸನಲ್ಲಿ ಈ ಶಾಪಿಗೆ ಒಂದ್ಸಲ ಆರಾಮ್ಸೆ ವಿಸಿಟ್ ಆಗ್ಬೋದು.
ನಮಿಗಂತೂ ಅಲ್ಲಿಗೆ ವಿಸಿಟ್ ಮಾಡಿದ ಮೇಲೆನೆ ಗೊತ್ತಾಗಿದ್ದು ಇಷ್ಟೊಂದು ವೆರೈಟಿ ಆಫ್ ಚಾಕ್ಲೇಟ್ಸ್ ಇದಾವ ಅಂತ ಹೇಳಿ. ಅದಷ್ಟೇ ಅಲ್ಲದೆ ಒಂದೊಂದು ಡ್ರೈ ಫ್ರೂಟ್ಸ್ ಅಲ್ಲೂ ವೆರೈಟಿ ಡ್ರೈ ಫ್ರೂಟ್ಸ್ ಇತ್ತು. ಈಗ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಖರ್ಜೂರ ತಗೊಂಡ್ರು ಅದ್ರಲ್ಲೂ 5 ಟೈಪ್ಸ್ ಆಫ್ ಖರ್ಜೂರಗಳಿತ್ತು. ತಗೊಳ್ಳೋದೇನೋ ಆರಾಮಾಗಿ ತಗೋಬಹುದು, ಎಲ್ಲನೂ ಕಣ್ಣಿಗೆ ಕಾಣಂಗೆ ಇತ್ತು. ಆದ್ರೆ ಪ್ರೈಸ್ ವಿಷಯದಲ್ಲಿ ಹೇಳೋದಾದ್ರೆ ಯಾವ್ದೂ ಅಫೋರ್ಡೆಬಲ್ ಆಗಿ ಇರ್ಲಿಲ್ಲ, ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಆದ್ರೆ ಕ್ವಾಲಿಟಿ ವೈಸ್ ಮಾತ್ರ ಸೂಪರ್ ಆಗಿತ್ತು. ಒಂದೊಂದ್ಸಲ ಅಷ್ಟೊಂದು ದುಡ್ಡು ಕೊಟ್ರು ಯಾವ್ದು ಚೆನ್ನಾಗಿರಲ್ಲ, ಆದ್ರೆ ಇಲ್ಲಿ ದುಡ್ಡು ಕೊಟ್ರು ಯಾವುದೇ ಲಾಸ್ ಇಲ್ಲ. ಇನ್ನು ನೀವು ಹಾಸನವರಾಗಿದ್ರೆ ಈ ಶಾಪಿಗೆ ಒಂದ್ಸಲ ವಿಸಿಟ್ ಮಾಡಿ, ಬೆಟರ್ ಅನ್ಸಿದ್ರೆ ಶಾಪ್ ಮಾಡಿ. ಥ್ಯಾಂಕ್ ಯು.